ತಮಿಳುನಾಡಿಗೆ ಕಾವೇರಿ ನೀರು ಬಿಡಲ್ಲ, ಸರ್ವಪಕ್ಷ ಸಭೆ ಬಳಿಕ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ತೇವೆ ಅಂತ ಹೇಳಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಭಾನುವಾರ ಸರ್ವಪಕ್ಷ ಸಭೆ ಕರೆದಿದ್ದಾರೆ. ಭಾನುವಾರ ಸರ್ವಪಕ್ಷ ಸಭೆಗೆ ಆಹ್ವಾನವನ್ನ ಕಳುಹಿಸಿದ್ದೇನೆ. ಸರ್ವಪಕ್ಷ ಸಭೆಯಲ್ಲಿ ಎಲ್ಲರ ಅಭಿಪ್ರಾಯವನ್ನ ಪಡೆಯುತ್ತೇನೆ. ಕಾನೂನಾತ್ಮಕವಾಗಿ ಚರ್ಚೆ ಮಾಡಿದ ಬಳಿಕ ಮುಂದಿನ ತೀರ್ಮಾನವನ್ನ ತೆಗೆದುಕೊಳ್ತೇನೆ ಅಂತ ಹೇಳಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಭಾನುವಾರ ಸರ್ವಪಕ್ಷ ಸಭೆಯಲ್ಲಿ ಏನು ಅಭಿಪ್ರಾಯ ಬರುತ್ತೆ ಅವರ ಅಭಿಪ್ರಾಯವನ್ನ ಕೇಳಿ ಕಾನೂನಾತ್ಮಕವಾಗಿ ಚರ್ಚೆ ಆದ ಬಳಿಕ ಮುಂದಿನ ತೀರ್ಮಾನವನ್ನ ತೆಗೆದುಕೊಳ್ತೇವೆ. ಶಾಸಕರ ಸಭೆ ಕರೆದು ನಾವು ಚರ್ಚೆಯನ್ನ ನಡೆಸಿದ್ದೀವಿ. ಕಾಂಗ್ರೆಸ್ ಸರ್ಕಾರ ಇದ್ದಾಗಲೆಲ್ಲ ರಾಜ್ಯದ ಹಿತವನ್ನ ಮರೆತಿಲ್ಲ. ಇವತ್ತೂ ಕೂಡ ರಾಜ್ಯದ ರೈತರ ಹಿತವನ್ನ ಕಾಪಾಡುತ್ತೇನೆ. ಸರ್ವಪಕ್ಷ ಸಭೆಯ ಬಳಿಕ ಏನಿದ್ರು ಕೂಡ ಮುಂದಿನ ತೀರ್ಮಾನ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುವ ಬಗ್ಗೆ ಕೂಡ ನಿರ್ಧಾರವನ್ನ ತೆಗೆದುಕೊಳ್ತೇವೆ. ಒಟ್ಟಾರೆ 25,000 ಕ್ಯೂಸೆಕ್ ಒಳಹರಿವಿದೆ. ಈ ಆಧಾರದಲ್ಲಿ 3,500 ಕ್ಯೂಸೆಕ್ ಕೇಳಿದ್ದಾರೆ ಅಂತ ಸಿಎಂ ಹೇಳಿದ್ದಾರೆ. ಇನ್ನು ಬೆಂಗಳೂರಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವತ್ತು ಅವರು ಹೇಳಿರೋದು ಯಾವುದೇ ಕಾರಣಕ್ಕೂ ನೀರನ್ನ ಬಿಡೋದಿಲ್ಲ ಅನ್ನುವಂತಹ ವಿಚಾರ. ಜೊತೆಗೆ ಸರ್ವಪಕ್ಷ ಸಭೆಯನ್ನ ಭಾನುವಾರ ಕರೆದಿದ್ದೇನೆ, ಎಲ್ರಿಗೂ ಆಹ್ವಾನವನ್ನ ಕೊಟ್ಟಿದ್ದೇನೆ. ಆ ಒಂದು ಸಭೆಯಲ್ಲಿ ಚರ್ಚೆಯನ್ನ ಮಾಡ್ತೇವೆ. ನಂತರ ಎಲ್ಲರ ಅಭಿಪ್ರಾಯವನ್ನ ಪಡೆದು ಕಾನೂನಾತ್ಮಕವಾಗಿ ನಾವು ಏನು ತೀರ್ಮಾನ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಕೂಡ ನಿರ್ಧಾರವನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದನ್ನು ಕೂಡ ಮುಂದೆ ನಿನ್ನೆ ಏನು ನಮ್ಗೆ ಆದೇಶ ಬಂದಿದೆ, ನಮ್ಮ ವಾದನ ಒಪ್ಪದೆ ಆದೇಶ ಬಂದಿದೆ. ಇದು ವಿಚಾರ ಚರ್ಚೆ ಮಾಡಲಿಕ್ಕೆ ನಾನು ಆಲ್ ಪಾರ್ಟಿ ಲೀಡರ್ಸ್ನ ಕರೆಸಿದ್ದೇನೆ, ಆಹ್ವಾನ ಕಳಿಸಿದ್ದೇನೆ. ಎಲ್ಲ ಮಾಜಿ ಮುಖ್ಯಮಂತ್ರಿಗಳಿಗೂ ಕೂಡ ನಾನು ಬರಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡಿದ್ದೀನಿ. ಆ ಭಾಗದ ಸಂಸತ್ ಸದಸ್ಯರುಗಳಿಗೆ, ಸೆಂಟ್ರಲ್ ಮಿನಿಸ್ಟರ್ಸ್ಗೆ ಮತ್ತು ನಮ್ಮ ಕೆಲವು ಮಂತ್ರಿಗಳಿಗೆ ಅದು ಕೂಡ ನಾನು ಆಹ್ವಾನವನ್ನು ಕೂಡ ನಾನು ಕಳಿಸಿದ್ದೇನೆ. ನಾಳೆ 11 ಗಂಟೆಗೆ ನಮ್ಮ ರಾಜ್ಯದಲ್ಲಿ ಭಾನುವಾರ ಸಂಡೇ ಅದಕ್ಕೆ ಫಿಕ್ಸ್ ಮಾಡಿದ್ದೇನೆ. ನಮ್ಮ ಲೀಗಲ್ ಟೀಮ್ ಹತ್ರ ಕೂಡ ಈಗಾಗಲೇ ನಾನು, ಪರಮೇಶ್ವರ್ ಅವರು ಮತ್ತು ನಮ್ಮ ರಾಮಲಿಂಗಾರೆಡ್ಡಿಯವರು, ಆಲ್ ಲೀಡರ್ಸ್, ಸಂಬಂಧಪಟ್ಟಂತ ಲೀಗಲ್ ಲೀಡರ್ಸ್ ಏನಿದ್ದಾರೆ ಮತ್ತು ನಮ್ಮ ಬ್ಯೂರೋಕ್ರಸಿ ಏನಿದೆ ಅವ್ರ ಹತ್ರ ಎಲ್ಲ ಕೂಡ ಚರ್ಚೆ ಮಾಡಿದ್ದೇನೆ. ಆಮೇಲೆ ಮಾಡಿಬಿಟ್ಟು ಕೊನೆಗೆ ಆಲ್ ಪಾರ್ಟಿ ಮೀಟಿಂಗ್ ಅಲ್ಲಿ ಅವರ ಅಭಿಪ್ರಾಯನ ತಿಳಿಸಿ, ಲೀಗಲ್ ಅವರು ಏನು ಹೇಳ್ತಾರೆ ಅವರ ಅಭಿಪ್ರಾಯನ ಕೂಡ ತೆಗೆದುಕೊಂಡು ಆಮೇಲೆ ಮುಂದಕ್ಕೆ ಏನ್ ಮಾಡಬೇಕು ಅಂತ ತೀರ್ಮಾನ ಮಾಡೋದು ಅನ್ನೋದನ್ನ ನಾವು ತೀರ್ಮಾನವನ್ನು. ಈ ವರ್ಷ ತಮಿಳುನಾಡಿಗೆ ಅತಿ ಕಡಿಮೆ ನೀರು ಬಿಟ್ಟಿದ್ದೇವೆ. ಕಳೆದ 100 ವರ್ಷಗಳಲ್ಲೇ ಈ ಬಾರಿ ಕಡಿಮೆ ನೀರನ್ನ ಬಿಡುಗಡೆ ಮಾಡಿದ್ದೇವೆ. ಜುಲೈನಲ್ಲಿ 0.6 TMC ನೀರನ್ನಷ್ಟೇ ನಾವು ರಿಲೀಸ್ ಮಾಡಿದ್ದೇವೆ. 177 TMC ನೀರು ಬಿಡಲೇಬೇಕು ಅನ್ನೋದಿದೆ. ಸೊ ಸಂಕಷ್ಟದ ಸಮಯದಲ್ಲಿ ಕಡಿಮೆ ನೀರು ಬಿಡಬಹುದು, ಸಂಕಷ್ಟ ಸೂತ್ರವನ್ನ ಅಲ್ಲಿ ಪಾಲನೆ ಮಾಡಬಹುದು ಅನ್ನುವ ವಿಚಾರವನ್ನ ಕೂಡ ಹೇಳಿದ್ದಾರೆ. ಈಗಾಗಲೇ ಈ ಸಂಕಷ್ಟದ ಸೂತ್ರದಲ್ಲೇ ಕಡಿಮೆ ಆಗಿದೆ ಅನ್ನೋದನ್ನ ತಮಿಳುನಾಡು ನಿನ್ನೆ ವಾದವನ್ನ ಮಂಡನೆ ಮಾಡಿರೋದು. ಇಲ್ಲಿವರೆಗೂ ಜುಲೈ ನಾವೇನು 0.6 TMC 100 ವರ್ಷದಲ್ಲಿ ಲಾಸ್ಟ್ 100 ಇಯರ್ಸ್ ಇಲ್ಲಿವರೆಗೂ ಬಿಟ್ಟಿರೋದು ಲೋಯೆಸ್ಟ್ ಇನ್ ದ ಲಾಸ್ಟ್ 100 ಇಯರ್ಸ್. 100 ವರ್ಷದ ಇತಿಹಾಸದಲ್ಲಿ ನಾವು ಜುಲೈನಲ್ಲಿ ಇಲ್ಲಿವರೆಗೂ ರಿಲೀಸ್ ಮಾಡಿದ್ದು ಬರೀ 0.6 TMC ನೀರು ಮಾತ್ರ. ಇದು ಬಹಳ ಲೋಯೆಸ್ಟ್. ಇದನ್ನ ನಿಮ್ಮ ಮಾಹಿತಿ ಕೂಡ ನಾನು ತಿಳಿಸಬೇಕಾದ್ದು ನನ್ನ ಕರ್ತವ್ಯ ಕೂಡ ಇದೆ. ನಾವು ಯಾವ ಡ್ಯಾಮ್ ಕೂಡ ನೀರನ್ನ ಬಿಟ್ಟಿಲ್ಲ. ಇದು ರೆಗ್ಯುಲರ್ ಫ್ಲೋ ಅಲ್ಲಿ ಹೋಗಿದೆ. ಬೆಂಗಳೂರಲ್ಲಿ ಬಿಟ್ಟ ನೀರು, ಬೇರೆ ಕಡೆ ಮಧ್ಯದಲ್ಲಿ ಬಿಟ್ಟ ನೀರು ಅಲ್ಲಿ ಹೋಗಿ ತಲುಪಿದೆ. ಮೊನ್ನೆ ಬಂದಂತ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಏನಿದೆ, ಆ ಜಡ್ಜ್ಮೆಂಟ್ ಅಲ್ಲೂ ಕೂಡ ಅವ್ರಿಗೆ 177.25 TMC ನೀವು ಬಿಡಲೇಬೇಕು ಅಂತ ಹೇಳಿ ಅವ್ರಿಗೆ ನಿರ್ದಿಷ್ಟವಾದಂತ ಆದೇಶವನ್ನ ನಮಗೂ ಕೊಟ್ಟಿದ್ದಾರೆ. ನೀವು ಪಾಲನೆ ಮಾಡಲೇಬೇಕು ಅಂತ. ಅದಾದ ಮೇಲೆ ನಮ್ಮ ಜಾಗದಲ್ಲಿ ನೀವು ಕಟ್ಕೊಳ್ಳಕ್ಕೆ ನಿಮಗೆ ಅವಕಾಶ ಇದೆ ಅನ್ನೋದು ಕೂಡ ಅವ್ರು ಹೇಳಿದ್ದಾರೆ. ರಾಜ್ಯಕ್ಕೆ ತಮಿಳುನಾಡು ಸಿಎಂ ವಿಜಯ್ ಭೇಟಿ ಸದ್ಯಕ್ಕಿಲ್ಲ.
ಬೆಂಗಳೂರಿಗೆ ಸಿಎಂ ವಿಜಯ್ ಭೇಟಿ ಮಾಡ್ತಾರೆ ಅನ್ನೋದಿತ್ತಲ್ಲ, ಅದೀಗ ಪೋಸ್ಟ್ಪೋನ್ ಆಗಿದೆ, ಮುಂದೂಡಿಕೆಯಾಗಿದೆ. ಸೌಹಾರ್ದಯುತವಾಗಿ ನೀರಿನ ವಿವಾದವನ್ನ ಬಗೆಹರಿಸಬೇಕು, ಪರಿಸ್ಥಿತಿ ತಿಳಿಯಾದ ಬಳಿಕ ಚರ್ಚೆ ನಡೆಸೋಣ ಅಂತ ಹೇಳಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ಕಾರಣಕ್ಕೂ ಅವರನ್ನ ಭೇಟಿ ಮಾಡುದು ಅಂತ ಹೇಳಿ ಅನೇಕ ಪ್ರತಿಭಟನೆಗಳು ನಡೆದಿದೆ. ಈಗಾಗಲೇ ಈ ಒಂದು ಸಂದರ್ಭದಲ್ಲಿ ಅಲ್ಲಿ ಈ ತರದ ಒಂದು ಆದೇಶವನ್ನ ತರಿಸೋದು, ಇಲ್ಲಿ ನೋಡಿದ್ರೆ ಇಲ್ಲಿ ಮಾತುಕತೆಗೆ ಬರೋದು, ಮಾತುಕತೆ ಮಾಡಲೇಬಾರದು ಮುಖ್ಯಮಂತ್ರಿಗಳು, ಇಲ್ಲಿನ ಮುಖ್ಯಮಂತ್ರಿಗಳು ಅವರನ್ನು ಕರೀಲೇಬಾರದು ಅನ್ನುವಂತಹ ಸಾಕಷ್ಟು ಪ್ರತಿಭಟನೆಗಳು ಕೂಡ ನಡೆದವು, ಅಭಿಪ್ರಾಯಗಳು ವ್ಯಕ್ತ ಆದವು. ಇದೀಗ ಸಿಎಂ ಹೇಳಿದ್ದಾರೆ, ತಮಿಳುನಾಡು ಸಿಎಂ ವಿಜಯ್ ಅವರ ಭೇಟಿ ಸದ್ಯಕ್ಕಿಲ್ಲ, ಬೆಂಗಳೂರಿಗೆ ಸಿಎಂ ವಿಜಯ್ ಭೇಟಿ ಬರ್ತಾರೆ ಅನ್ನೋದು ಕೂಡ ಈಗ ಮುಂದೂಡಿಕೆ ಆಗಿದೆ. ಸೌಹಾರ್ದಯುತವಾಗಿ ನೀರಿನ ವಿವಾದವನ್ನ ಬಗೆಹರಿಸಿಕೊಳ್ಳಬೇಕು, ಪರಿಸ್ಥಿತಿ ತಿಳಿಯಾಗ್ಲಿ, ಆ ನಂತರ ಇದರ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ. ಇವತ್ತು ನಾಳಿದ್ದು ನಾವು ಏನು ತೀರ್ಮಾನ ಚರ್ಚೆ ಮಾಡ್ತೇವೆ, ಅದಾದ ಮೇಲೆ ಒಂದು ಅಭಿಪ್ರಾಯಕ್ಕೆ ಬರ್ತೇವೆ ಮುಂದಕ್ಕೆ ಏನು ಹೋಗಬೇಕು ಅನ್ನೋದನ್ನ. ಇವತ್ತು ತಮ್ಗೆ ನಾನು ಇನ್ನೊಂದು ರಿಕ್ವೆಸ್ಟ್ ಏನಂದ್ರೆ, ನನಗೆ ಚೀಫ್ ಮಿನಿಸ್ಟರ್ ಕೂಡ ಬರೋರಿದ್ದಾರೆ, ನಾನು 3ನೇ ತಾರೀಕು ಬರ್ತೀನಿ ಅಂತ ಹೇಳಿದ್ದಾರೆ. ನಾನು ಒಬ್ಬ ಚೀಫ್ ಮಿನಿಸ್ಟರ್ ನಮ್ಮ ಹತ್ರ ಬಂದು ಚರ್ಚೆ ಮಾಡ್ತೀನಿ ಅಂತ ಹೇಳಿದಾಗ, ರಾಜ್ಯದ ಹಿತಕ್ಕೆ ಚರ್ಚೆ ಮಾಡಿದಾಗ, ಹಿಂದೆ ಕೂಡ ನಾನು ಮುಖ್ಯಮಂತ್ರಿಗಳು ಭೇಟಿ ಮಾಡ್ತೀನಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡಿದ್ದೆ ಸ್ಟಾಲಿನ್ ಅವರು ಇದ್ದಂಥ ಸಂದರ್ಭದಲ್ಲಿ. ಅವರು ಅದಕ್ಕೆ ಅನುಮತಿ ಕೊಟ್ಟಿರಲಿಲ್ಲ. ಮಧ್ಯೆ ಅವರ ಎಲೆಕ್ಷನ್ಸ್ ಬಂತು. ಸೊ ಆ ಎಲೆಕ್ಷನ್ ಬಿಸಿಲ್ ಅವರು ಇದ್ರು, ಸರ್ಕಾರ ಕೂಡ ಬದಲಾವಣೆ ಆಗಿದ್ದಾರೆ. ಈಗ ಹೊಸ ಚೀಫ್ ಮಿನಿಸ್ಟರ್ ವಿಜಯ್ ಅವರು ಬರ್ತೀನಿ ಅಂತೇಳಿ ಅವರ ಟೀಮ್ ಆಫ್ ಲಿಸ್ಟೇ ಕಳಿಸ್ಕೊಟ್ಟಿದ್ದಾರೆ. 5-6 ಜನ ಮಿನಿಸ್ಟರ್ಸ್ ಬರ್ತೀವಿ ಅಂತೇಳಿ ಅವರು ಕೂಡ ಹೇಳಿದ್ದಾರೆ. ಸೊ ಅವರು ನಾವು ಫೋನಲ್ಲೂ ಕೂಡ ಈಗಾಗಲೇ ನಾನು ಹೇಳಿದ್ದೇನೆ, ಮಾತಾಡಿದ್ದೀನಿ ಅಂತ. ಸೊ ನಾನು ಈ ವಾತಾವರಣದಲ್ಲಿ ಅವ್ರನ್ನ ಕರೆಸಿ ಬೇರೆ ಯಾರೋ ಕೂಗೋದು ಮಾಡೋದು, ಪ್ರತಿಭಟನೆ ವ್ಯಕ್ತಪಡಿಸೋದು, ಈ ಟೈಮಲ್ಲಿ ನನಗೆ ಯಾಕೋ ಸಮಾಧಾನ ಕಾಣ್ತಾ ಇಲ್ಲ. ನಮ್ಮವ್ರು ನಡ್ಕೊಳ್ತಾ ಇರೋ ರೀತಿ ದಯವಿಟ್ಟು ತಾಳ್ಮೆಯಿಂದ ಇರಬೇಕು, ಸೌಹಾರ್ದತೆಯಿಂದ ಯಾವ್ದಾದ್ರು ವಿಚಾರಗಳು ಬಗೆಹರಿದಾದ್ರೆ ಬಗೆಹರಿಲಿ, ಅವ್ರಿಗೂ ಹಿತ, ನಮಗೂ ಹಿತ.